ಬಸವಾದಿ ಶಿವಶರಣರ ಅನಂತ ಚೈತನ್ಯಕ್ಕೆ ಭಕ್ತಿಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಿ, ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರ ದಿವ್ಯ ಚೇತನಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ, ಪರಮಾರಾಧ್ಯ ಗುರುಗಳಾದ ಮುರುಘೇಂದ್ರ ಶಿವಯೋಗಿಗಳವರನ್ನ, ಗುರುಕುಮಾರ ಶಿವಯೋಗಿಗಳವರನ್ನ ಧ್ಯಾನಿಸಿಕೊಂಡು, ಸಸಾಲಟ್ಟಿಯ ನೆಲವನ್ನ ಕ್ಷೇತ್ರವನ್ನಾಗಿಸಿದ ಶಿವಲಿಂಗೇಶ್ವರರನ್ನ ಧ್ಯಾನಿಸಿಕೊಂಡು, ಶಂಕರಯ್ಯ ಮಹಾಸ್ವಾಮಿಗಳವರನ್ನ ನೆನೆದು, ಈ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಈ ಪವಿತ್ರವಾಗಿರುವಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾದ ಚಿಮ್ಮಡದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ, ಕಮಲೋಳಿಯ ಪರಮ ಪೂಜ್ಯರಾಗಿ ಹಿರಿಯ ಪೂಜ್ಯರ ದೇವೋದ್ದೇಶಗಳನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂತಹ ಅಭಿನವ ರಾಜೋಟೇಶ್ವರ ದೇವರಲ್ಲಿ ಶರಣಗಳನ್ನು ಹೇಳಿ, 2 ದಿನಗಳ ಪರ್ಯಂತ ತಮಗೆಲ್ಲರಿಗೂ ಕೂಡ ಅನುಭವಪೂರ್ಣ ಪ್ರವಚನವನ್ನ ಉಣಬಡಿಸಿರುವಂತಹ ನಮ್ಮ ದಿನಮಾನದ ಅತ್ಯಂತ ಅಪರೂಪದ ಶಾಸ್ತ್ರ ಕೋವಿದರಾದ ಪೂಜ್ಯ ಮಹಾದೇವ ಶರಣರಲ್ಲಿ ಶರಣಾರ್ಥಿಗಳಲ್ಲಿ ಸಲ್ಲಿಸಿ, ಈ ಊರಿನ ಹಿರೇಮಠದ ಮಹೇಶ್ವರ ಸ್ವಾಮಿಗಳವರಲ್ಲಿ, ಸಂಗೀತ ಕಲಾಬಳಗರವರಲ್ಲಿ, ನಿರೂಪಕರಲ್ಲಿ, ಸಸಾಲಟಿಯ ಎಲ್ಲ ಹಿರಿಯರಲ್ಲಿ, ಶರಣ ತಂದೆ ತಾಯಿಗಳಲ್ಲಿ, ಮುದ್ದು ಮಕ್ಕಳಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ದೊಡ್ಡ ಭಾರತವನ್ನು ನೋಡಬೇಕು ಅಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಭಾರತ ಅಂದ್ರೆ ಬಹಳ ದೊಡ್ಡ ದೇಶ ಇದೆ. ಅಲ್ಲಿ ಸಮಾಧಾನ ಕೂಡಿಸ್ರಲ್ಲ, ನನ್ನ ಚಿಂತೆ ನನಗ, ಅವತರ ಚಿಂತೆ ಅವಕ್ಕ. ಜಾತ್ರೆ ಅಂದ್ರೆ ಹಿಂಗೆ ರೀ. ನಮ್ ಚಿಮ್ಮಡತ್ತಾರಂತಾರ, ಇದೊಂದು ರೀತಿ ಬಜಿ ಜಾತ್ರೆ ಹೇಳ್ತಾರ. ಎಲ್ಲ ಕಡೆ ಎಲ್ಲರೂ ಬಜಿ ತಿನ್ನೋದ್ರೊಳಗೆ ಬೀಸಿ, ನಾವು ಪ್ರವಚನ ಹೇಳೋದ್ರೊಳಗೆ ಬೀಸಿ, ನೀವು ಕೇಳೋದ್ರೊಳಗೆ ಬೀಸಿ. ಇವರೆಲ್ಲರದು ಮುಗಿಸಿ ನಾವ್ ಯಾವಾಗ ಮನೆಗೆ ಹೋಗಿವ ಅಂತ ತಿಳ್ಕೊಂಡು ನಿಮ್ ತಲಿ ಅದ್ರೊಳಗೆ ಬೀಸಿ. ಬಟ್ ಎಲ್ಲಾ ಕಡೆ ಗಜಿ ಬೀಸಿ, ಬಿಸಿ ಬಿಸಿ ಗಜಿ ಬೀಸಿ. ಭಾರತ ಅಂದ್ರೆ ಬಹಳ ದೊಡ್ಡ ದೇಶ ಇದೆ. 6,64,000 ಹಳ್ಳಿಗಳದಾವ ನಮ್ಮ ಭಾರತ ದೇಶದೊಳಗೆ. ಒಂದು ಅಂಕಿ ಅಂಶದ ಪ್ರಕಾರ 6,64,000 ಹಳ್ಳಿಗಳನ್ನು ಹೊಂದಿರುವಂತ ಈ ಭಾರತ ದೇಶವನ್ನ ಹೆಂಗ ಅರ್ಥ ಮಾಡ್ಕೊಳ್ಳೋದು? ಭಾರತ ಅಂದ್ರೆ ಏನು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ, ಭಾರತ ಅಂದ್ರೆ ಆಧ್ಯಾತ್ಮ. ಭಾರತ ಅಂದ್ರೆ ಪರಮಾತ್ಮನ ಕುರಿತಾಗಿ ಚಿಂತನೆ ಮಾಡುವಂತಹದ್ದು. ಭಾರತ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಅದ್ಭುತವಾಗಿರುವಂತಹ ಅನಂತ ಶಕ್ತಿಯ ಕುರಿತಾಗಿ ಚಿಂತನೆ ಮಾಡುವಂತಹದ್ದು. ಹೀಗಾಗಿ ಇಂಥ ದೊಡ್ಡ ಭಾರತವನ್ನು ನೋಡ್ಬೇಕಾಗಿತ್ತು ಅಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ನನ್ನ ಪ್ರಶ್ನೆ ಕೇಳಿದ್ರಿ ಅಂದ್ರೆ, ಬಹಳ ಮಂದಿ ದೆಹಲಿಗೆ ಹೋದ್ರೆ ಭಾರತ ಕಾಣಿಸ್ತೈತೇನ್ರಿ ಅಜ್ಜಾರ ಅಂತಂದ್ರೆ, ನೀವು ದೆಹಲಿಗೆ ಹೋದ್ರೆ ಭಾರತ ಕಾಣಿಸಂಗಿಲ್ಲ, ಅಲ್ಲಿ ನಿಮಗೆ ವಾಯು ಮಾಲಿನ್ಯ ಕಾಣಿಸ್ತದೆ. ಬೆಂಗಳೂರಿಗೆ ಬಂದ್ರೆ ಭಾರತ ಕಾಣಿಸ್ತೈತೇನ್ರಿ ಅಜ್ಜಾರ ಅಂತ ಯಾರಾದ್ರೂ ಕೇಳಿದ್ರಿ ಅಂದ್ರೆ, ಅಲ್ಲಿ ಹೋದ್ರಿ ಅಂದ್ರೆ ಸಂಚಾರ ದಟ್ಟಣೆ ನಿಮ್ಗೆ ಕಾಣಿಸ್ತದ, ಟ್ರಾಫಿಕ್ ಜಾಮ್ ಅಂತೀವಲ್ಲ ಅದು ಕಾಣಿಸ್ತದ. ಮುಂಬೈಗೆ ಹೋದ್ರಿ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು ಕಾಣಿಸ್ತಾವ. ಚೆನ್ನೈಗೆ ಬಂದ್ರಿ ಅಂದ್ರೆ ಕೇವಲ ಸಮುದ್ರ ಕಾಣಿಸ್ತದ. ಹಾಗಾದ್ರೆ ದೊಡ್ಡ ಭಾರತವನ್ನು ನೋಡ್ಬೇಕಾಗಿತ್ತು ಎಲ್ಲಿಗೆ ಹೋಗ್ರಿ ಅಜ್ಜಾರ ಅಂತ ನೀವು ಕೇಳಿದ್ರಿ ಅಂದ್ರೆ, ನೀವು ಎಲ್ಲಿಗೂ ಹೋಗುವ ಜರೂರತ್ತಿಲ್ಲ. ಸಸಾಲಟ್ಟಿ ಅನ್ನುವಂತ ಒಂದು ಊರೈತಿ, ಆ ಊರಿಗೆ ಬಂದು ಬಿಟ್ರಿ ಅಂದ್ರೆ ನಿಮಗೆ ದೊಡ್ಡ ಭಾರತ ಕಾಣಿಸ್ತದೆ. ಭಾರತವನ್ನ ನೋಡುವುದು ಅಂದ್ರೆ ನೀವೆಲ್ಲ ನೋಡ್ರಿ, ನೀವು ಮನೆಯೊಳಗೆ ಕೆಳಗೆ ಕೂತ್ಕೊಳ್ಳಂಗಿಲ್ಲ. ನೀವು ಮನೆಯೊಳಗೆ ಸೋಫಾ ಸೆಟ್ ಮೇಲೆ ಕೂತ್ಕೋತೀರಿ, 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಸೋಫಾ ಸೆಟ್ ಮೇಲೆ ಕೂತ್ಕೋತೀರಿ. ಇಲ್ಲಿ ನೆಲದ ಮೇಲೆ ಕೂತ್ಕೊಂಡು ನೀವು ಪ್ರವಚನ ಕೇಳ್ತಿರೋದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತದೆ. ನಮ್ಮ ಮನೆಯೊಳಗೆ ನಾವು ಮ್ಯಾಲ ಕುಂಡಿರ್ತೀವ್ರಿ ಆಚಾರ, ಶಿವಲಿಂಗಪ್ಪನ ಸನ್ನಿಧಾನದೊಳಗೆ ನಾವು ಕೆಳಗ್ ಕೂತ್ರನ ನಮ್ಮ ಬದುಕು ಬಂಗಾರ ಆಗ್ತೈತೆ ಅಂತ ತಿಳ್ಕೊಂಡು ನೀವು ಕೆಳಗ್ ಕೂತೇನು ಪ್ರವಚನ ಕೇಳಕತ್ತೀರಲ್ಲ, ಇದು ನಿಜವಾದ ಭಾರತ. ಕಾಲ್ ನೋಡಿದವರು ಅನಿವಾರ್ಯವಾಗಿ ಮೇಲೆ ಕೂತ್ಕೋತೀರಿ, ಅದು ಆ ಮಾತು ಬೇರೆ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದ್ರೆ, ಈ ನೆಲ ಏನೈತೆಲ್ಲ ಇದು ಅತ್ಯಂತ ಪರಮ ಪಾವನ ಪುನೀತವಾಗಿರುವಂತ ನೆಲ ಇದೆ. ನಾವು ನೆಲದ ಮೇಲೆ ಕೂತ್ಕೊಂಡು ಚಿಂತನೆಯನ್ನು ಕೇಳುವಂತಹದ್ದು. ನಮ್ಮಂತವ್ರನ್ನೆಲ್ಲ ಮ್ಯಾಲ ಕೂಡಿಸಿ ನೀವು ಕೆಳಗೆ ಕೂತ್ಕೊಂಡು ವಿಭೂತಿ ಹಂಚ್ಕೊಂಡು ನಾವು ಹೇಳಿದಾಗ್ಲೆಲ್ಲ ಚಪ್ಪಾಳೆ ತರ್ತೀರಿ, ಹೃದಯ ತುಂಬಿ ನಗತೀರಿ ಅಂದ್ರೆ ನಾನು ಅದನ್ನೇ ಹೇಳೋದು. ಪರಮಾತ್ಮನನ್ನು ಯಾರೋ ಕೇಳಿದ್ರಂತ, ನೀವೇನಿರ್ತೀರಿ ಅಂತ ಹೇಳಿ. ನಿಮ್ಮ ಸಲುವಾಗಿ ದೊಡ್ಡ ದೊಡ್ಡ ಮಂದಿರಗಳನ್ನ ಕಟ್ಟ್ಯಾರ, ನೀ ಎಲ್ಲಿರ್ತೀಯಪ್ಪ ಪರಮಾತ್ಮ ಅಂತ ಯಾರೋ ಕೇಳಿದಾಗ ಪರಮಾತ್ಮ ಅಂದ, ನೀವು ರಾಜಸ್ಥಾನದಿಂದ ಟೈಲ್ಸ್ ತಂದು ಗ್ರಾನೈಟ್ ತಂದು ನಮ್ಮ ಮಂದಿರ ಕಟ್ಟ್ರಿ ಅಂದ್ರೆ ಅದು ಇರ್ತದಂತ ನೀವು ತಿಳ್ಕೊಬೇಡ.
ನಮ್ಮ ಸಲುವಾಗಿ ನೀವು ಚಿಕ್ಕಬಳ್ಳಾಪುರದಲ್ಲ ಅಲ್ಲಿ ನೀವು ಮಂದಿರ ಕಟ್ತೀರಂದ್ರೆ ಅಲ್ಲಿ ಅದನ್ನಂತ ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ. ಹಾಗಾದ್ರೆ ನೀವ್ ಎಲ್ಲಿ ಇರ್ತೀರಿ ಅಂತ ತಿಳ್ಕೊಂಡು ಪರಮಾತ್ಮನನ್ನ ಕೇಳಿದ್ರೆ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ, ನನ್ನ ಭಕ್ತರು ಎಲ್ಲಿದಾರಲ್ಲ ಅಲ್ಲಿ ಮಾತ್ರ ನಾನು ಪಕ್ಕಾ ಇರ್ತೀನಿ ಅನ್ನುವಂತ ಮಾತನ್ನ ಪರಮಾತ್ಮ ಹೇಳ್ತಾನೆ. ಈ ಸದ್ಯ ಪರಮಾತ್ಮ ಹೇಳಿದಾನಂತೀರಿ ನೀವು? ಹೇಳಿದಂದ್ರೆ ಸಸಾಲಟ್ಟಿ ಒಳಗ ಪರಮಾತ್ಮ. ನಾವೆಲ್ಲ ಕೂತ್ಕೊಂಡು ಚಿಂತನೆ ಮಾಡ್ತೀವಲ್ಲ, ಇದೇ ಭಗವತ್ ಚಿಂತನೆ ಇದೆ, ಇದೇ ಭಗವಂತನ ಕೃಪೆ ಇದೆ. ಕೂತ್ಕೊಂಡು ನಾವು ಆರಾಮಾಗಿ ಕೂತ್ಕೊಂಡು ಕೇಳ್ತೀವಲ್ರಿ, ಇದಕ್ಕಿಂತ ದೊಡ್ಡ ಭಾಗ್ಯ ಏನದ ಹೇಳ್ರಿ ನೋಡೋಣ. ಹೀಗಾಗಿ ಇಲ್ಲೊಂದು ಅದ್ಭುತವಾಗಿರುವಂತಹ ಒಂದು ಶಕ್ತಿ ನಮ್ಮ ಭಾರತ ದೇಶದಲ್ಲಿ. ನಾನು ನಮ್ಮ ಪೂಜನೀಯ ಗುರುಗಳ ಜೊತೆಗೆ ಯುರೋಪಕ್ಕೆ ಹೋಗಿದ್ದೆ. ಯುರೋಪದ ಎಲ್ಲ ದೇಶಗಳನ್ನ ಅಲ್ಲಿ ಕಾರ್ಯಕ್ರಮ ಸಲುವಾಗಿ ಹೋಗಿ ಹಂಗೆ ನೋಡುವಂತ ಸಂದರ್ಭದಲ್ಲಿ ನಮಗೆ ಫ್ರಾನ್ಸ್ ದೇಶದೊಳಗೆ ಅಡ್ಡಾಡ್ಕೊಂತ ನೋಡ್ಕೊಂತ ಹೊಂಟಿದ್ದೀವಿ, ಬಸ್ನಾಗ ಕುತ್ಕೊಂಡು ಹೊಂಟಿದ್ದೀವಲ್ಲ, ಅಲ್ಲಿ ನಮ್ಮ ದೇಶದ ಒಬ್ಬ ವ್ಯಕ್ತಿ ನಮಗೆಲ್ಲ ತೋರಿಸ್ತಿದ್ದ. ಸ್ವಾಮೀಜಿ ಅವ ರಾಜಸ್ಥಾನದವ. ಸ್ವಾಮೀಜಿ ನೋಡ್ರಿ ಬಹಳ ಚಂದ ದೊಡ್ಡ ದೊಡ್ಡ ಕಟ್ಟಡಗಳದಾವ. ಈ ಫ್ರಾನ್ಸ್ ದೇಶದೊಳಗಿರುವಂತ ಇಂತಹ ದೊಡ್ಡ ದೊಡ್ಡ ಕಟ್ಟಡಗಳು ಭಾರತ ದೇಶದೊಳಗೆ ಆಗ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ 50 ವರ್ಷ ಕಾಯ್ಬೇಕ್ರಿ ಸ್ವಾಮೀಜಿ ಅಂತ. ನಾವು ಹೌದನಪ್ಪ ಅಂತೀವಿ ನಾವು. ಯಾಕಂದ್ರೆ ಅಲ್ಲಿ 20-30 ಅಂತಸ್ತಿನ ಕಟ್ಟಡಗಳು, ಒಂದೊಂದು ಸಂದರ್ಭ ಬಂತು ಅಂದ್ರೆ 40-50 ಅಂತಸ್ತಿನ ಕಟ್ಟಡಗಳನ್ನ ನಾವು ನೋಡ್ತಿದ್ದೀವಿ ಅಲ್ಲಿ. ಇಂಥ ದೊಡ್ಡ ದೊಡ್ಡ ಕಟ್ಟಡಗಳು ಭಾರತ ದೇಶದೊಳಗೆ ಆಗಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ 50 ವರ್ಷ ಕಾಯ್ಬೇಕ್ರಿ ಸ್ವಾಮೀಜಿ ಅಂತ. ಹೌದನಪ್ಪ ಅಂತ ಮುಂದೆ ಬಂದಿವಿ. ಸ್ವಾಮೀಜಿ ಇಲ್ಲಿ ನೋಡ್ರಿ, ಇಷ್ಟು ಸ್ವಚ್ಛತೆ ಭಾರತ ದೇಶದೊಳಗೆ ಬರ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ 50 ವರ್ಷ ಕಾಯ್ಬೇಕು ಅಂತ. ನನಗೆ ಯಾಕೋ ಹೊಟ್ಟೆಗ ಕಾರ ಕಲಿಸ್ತಾನೆ ಆಗೈತಿ. ಇವೇನಪ್ಪ ಒಳಮಳ ಈ ದೇಶ ಹೇಳ್ತಾನ ನಮ್ಮ ದೇಶಕ್ಕೆ ಹೋಲಿಸ್ತಾನಲ್ಲ ಅಂತೇಳಿ ಮತ್ತೊಂದು ಬಸ್ ಮುಂದಕ್ಕೆ ಬಂತು. ಅವಾಗ ಹೇಳಿದೆ, ಸ್ವಾಮೀಜಿ ನೋಡಿ ದೊಡ್ಡ ದೊಡ್ಡ ರಸ್ತೆಗಳದಾವಲ್ಲ, ವಿಶಾಲವಾದ ರಸ್ತೆಗಳು, ಇಂಥ ರಸ್ತೆಗಳು ಭಾರತ ದೇಶದೊಳಗೆ ಆಗ್ಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ 50 ವರ್ಷ ಕಾಯ್ಬೇಕಂತ ನಮ್ಗೆ ಸಾಕಾಗಿ ಬಿಡ್ತೀವಿ. ಹೊಳೆ ಬರುವಾಗ ನಾನು ಹೇಳಿದೆ, ಫ್ರಾನ್ಸ್ ದೇಶದೊಳಗಿರುವಂತಹ ವಿಶಾಲವಾದ ಕಟ್ಟಡಗಳು ಭಾರತಕ್ಕೆ ಬರಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು. ಯುರೋಪ್ ದೇಶದೊಳಗಿರುವಂತಹ ಶಿಸ್ತು ಸ್ವಚ್ಛತೆ ಭಾರತಕ್ಕೆ ಬರಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು. ಯುರೋಪ್ ದೇಶದೊಳಗಿರುವಂತಹ ವಿಶಾಲವಾದ ರಸ್ತೆಗಳು ಭಾರತದೊಳಗೆ ಆಗಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ 50 ವರ್ಷ ಕಾಯಬೇಕು. ಖರೆ ಅದಪ್ಪ, ಭಾರತ ದೇಶದ ಆಧ್ಯಾತ್ಮದ ಶಕ್ತಿ ಯುರೋಪಕ್ಕೆ ಬರಬೇಕಾಗಿತ್ತು ಅಂದ್ರೆ ಕನಿಷ್ಠ ಪಕ್ಷ 5,000 ವರ್ಷ ನೀವು ಕಾಯ್ಬೇಕು ನೋಡ್ತಮ್ಮ ಅಂತ ನಾನು ಹೇಳಿದೆ. ಯಾಕೆ ಹೇಳ್ರಿ ನೋಡೋಣ, ನಮ್ಮ ದೇಶವನ್ನ ನೀವು ಹೊರಗಿನ ಕಣ್ಣಿನಿಂದ ನೋಡ್ಬಿಟ್ರಿ ಅಂದ್ರೆ ಈ ದೇಶ ನಿಮ್ಗೆ ಸಪ್ಪಗ ಕಾಣಿಸ್ತದ. ಈ ಹೊರಗಡೆಯ ಕಣ್ಣಿನಿಂದ ಈ ದೇಶವನ್ನು ನೋಡಿಬಿಟ್ರಿ ಅಂದ್ರೆ ಇಲ್ಲಿ ಬಡತನ ಕಾಣಿಸ್ತದ ನಿಮಗೆ. ಇಲ್ಲಿ ತೆಗ್ಗು ಬಿದ್ದಿರುವಂತಹ ರಸ್ತೆಗಳು ಕಾಣಿಸ್ತಾವ, ನಿರುದ್ಯೋಗ ಕಾಣಿಸ್ತದ. ಆದ್ರೆ ನೀವು ಒಳಗಿನ ಕಣ್ಣನ್ನು ತೆಗೆದು ಬಿಟ್ಟು ನೋಡಿಬಿಟ್ರಿ ಅಂದ್ರೆ ಭಾರತ ಅನ್ನುವಂಥದ್ದು ಕೇವಲ ಒಂದು ದೇಶ ಅಲ್ಲ, ಅದು ಸಾಕ್ಷಾತ್ ಕೈಲಾಸದ ಸ್ವರೂಪವಾಗಿ ನಮಗೆ ಭಾರತ ಕಾಣಿಸ್ತದೆ. ಯಾಕಂದ್ರೆ ನಾವು ದೇವರ ಕುರಿತಾಗಿ ಆರಾಧನೆ ಮಾಡುವಂಥವ್ರು, ದೇವರ ಕುರಿತಾಗಿ ನಾವು ಚಿಂತನೆ ಮಾಡುವಂಥವ್ರು. ನಮಗೆ ನಮ್ಮ ಮನೆ ಬಗ್ಗೆ ಚಿಂತೆ ಇಲ್ಲ, ನಮಗೆ ನಮ್ಮ ವ್ಯವಸ್ಥೆ ಬಗ್ಗೆ ಚಿಂತೆ ಇಲ್ಲ. ಇದು ನೋಡ್ರಿ, ಇದೇ ಒಂದು ಕಾರಣಕ್ಕಾಗಿ ತಲೆತಲಾಂತರದಿಂದ ಒಂದೇ ಒಂದು ವಿಷಯದ ಕುರಿತಾಗಿ ಇಲ್ಲಿ ಚಿಂತನೆ ನಡೀತದೆ. ಯಾವ ವಿಷಯದ ಕುರಿತಾಗಿ ಚಿಂತನೆ ನಡೀತದೆ ಅಂದ್ರೆ ಪರಮಾತ್ಮನಿಂದ ಬಂದಿರುವಂತ ನಾವುಗಳು ಮತ್ತೆ ಪರಮಾತ್ಮನನ್ನ ಹೆಂಗ ಕೂಡ್ಕೊಳ್ಬೇಕು ಅನ್ನುವಂಥದ್ರ ಕುರಿತಾಗಿನೇ ಚಿಂತನೆ ನಡೆಯೋದು. ಬುದ್ಧ ಒಂದು ದೊಡ್ಡ ಸಾಮ್ರಾಜ್ಯದ ರಾಜ, ಅದನ್ನೆಲ್ಲವನ್ನು ಬಿಟ್ಟ ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತ ತಿಳ್ಕೊಂಡು ನಮ್ಮ ಒಳಗನ್ನ ನಾವು ನೋಡ್ಕೊಂತ ಕೂತು ಬಿಟ್ಟಿವಿ ಅಂದ್ರೆ ನಮಗ್ ದೇವರ ದರ್ಶನ ಆಗ್ತೈತಿ. ನಿನಗೆ ನೀನ ತಿಳ್ಕೊಂಡು ಬಿಟ್ಟಿ ಅಂದ್ರೆ ನೀನ ದೇವರಾಗ್ತಿ ಅಂತ ಕೂತು ಹೇಳ್ಕೊತ ಬಂದ. ಮಹಾವೀರರು ಅದನ್ನೇ ಹೇಳಿದ್ರು, ಯಾರಿಗೂ ನೋವು ಮಾಡಕ್ ಹೋಗ್ಬೇಡಪ್ಪ, ಸಣ್ಣ ಸಣ್ಣ ಪಕ್ಷಿಗಳಿಗೂ ನೋವು ಮಾಡಕ್ ಹೋಗ್ಬೇಡ, ಸಣ್ಣ ಸಣ್ಣ ಪ್ರಾಣಿಗಳಿಗೂ ನೋವು ಮಾಡಕ್ ಹೋಗ್ಬೇಡ, ಕ್ರಿಮಿ ಕೀಟಗಳಿಗೂ ನೋವು ಮಾಡಕ್ ಹೋಗ್ಬೇಡ, ನಿಮ್ಗೆ ಚಲೋ ಆಗ್ತೈತಿ ಅಂತ ತಿಳ್ಕೊಂಡು ಹೇಳಿದ್ರು. ಆಮೇಲೆ ಶಂಕರಾಚಾರ್ಯರು ಬಂದ್ರು, ಆಮೇಲೆ ಬಸವಣ್ಣನವರು ಬಂದ್ರು, ಆಮೇಲೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ರಿ ಅಂದ್ರೆ ಅಲ್ಲಿ ವಾರ್ಕರಿ ಸಂಪ್ರದಾಯ ಅಂತದ, ದೊಡ್ಡ ದೊಡ್ಡ ದಾಸರು ಬಂದ್ರು, ಸಂತರು ಬಂದ್ರು, ಮಹಾತ್ಮರು ಬಂದ್ರು. ಎಲ್ಲ ಏನು ಹೇಳಿದ್ರು ಅಂದ್ರೆ ನಿನ್ನೊಳಗೆ ನೀನು ಪರಮಾತ್ಮನ ಕಂಡು ಬಿಟ್ಟಿ ಅಂದ್ರೆ ಹೊರಗೆಲ್ಲ ನಿನಗೆ ಪರಮಾತ್ಮನ ಸ್ವರೂಪನ ಕಾಣ್ತೈತಿ ಅಂತ ತಿಳ್ಕೊಂಡು ಹೇಳಿದ್ರು. ಆಮೇಲೆ ಬಂದಿರುವಂತಹ ಎಲ್ಲ ವ್ಯವಸ್ಥೆಯನ್ನು ನೀವು ನೋಡ್ರಿ, ನಮ್ಮ ಪಕ್ಕದಲ್ಲಿ ಆಗಿ ಹೋಗಿರುವಂತಹ ಅನಾದಿ ನಿರಂಜನ ಜಗದ್ಗುರುಗಳಾದ ಅಲ್ಲಮ ಪ್ರಭುದೇವರು ಕೂಡ ಅದನ್ನೇ ಹೇಳಿದ್ರು. ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತ ಹೇಳಿದ್ರು. ಜ್ಞಾನ ರತ್ನ ಅಂದ್ರೆ ಯಾವುದು? ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂತದ್ದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ನೀವು ವಿಜ್ಞಾನದ ಕುರಿತಾಗಿ ಅರ್ಥ ಮಾಡ್ಕೊಳ್ಬಹುದು, ನೀವು ಫಿಸಿಕ್ಸ್ ನ ಕುರಿತಾಗಿ ಅರ್ಥ ಮಾಡ್ಕೊಳ್ಬಹುದು, ಸಮಾಜದ ಕುರಿತಾಗಿ ಅರ್ಥ ಮಾಡ್ಕೊಳ್ಬಹುದು. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನೋ ಅರ್ಥ ಮಾಡ್ಕೊಂಡಂಗೇನಲ್ಲ. ಇದೇ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಶತಶತಮಾನಗಳಿಂದ
ನಾವು ಆಧ್ಯಾತ್ಮದ ಕುರಿತಾಗಿ ಚಿಂತನೆ ಮಾಡಬೇಕು ಅಂತ ಒಂದು ಆಧ್ಯಾತ್ಮದ ಲಹರಿ ಹೊರಗೆ ಬಂದದ್ದು. ಬಹಳ ಅದ್ಭುತವಾಗಿರುವಂತಹ ಪರಂಪರೆ ನಮ್ಮದು.